ಇಂದು ನಾವು ಮ್ಯಾಟ್ರಿಕ್ಸ್ ಚಾಪ್ಟರಿನ ಬಹುಮುಖ್ಯವಾದ 3 ಮಾರ್ಕ್ಸ್ ಕ್ವಶನ್ ಬಗ್ಗೆ ಅಧ್ಯಯನ ಮಾಡೋಣ. ಇಲ್ಲಿ ನಾನು ತೆಗೆದುಕೊಂಡಿರುವುದು ಬರೀ 3 ಕ್ವಶನ್ಸ್. ಆ 3 ಕ್ವಶನ್ನಲ್ಲಿ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ. ಅದರಲ್ಲಿ ನಮ್ಮ ಮೊದಲನೇ ಪ್ರಶ್ನೆ ನೋಡಬಹುದು ನೀವು. ಇಫ್ ಎ ಆ್ಯಂಡ್ ಬಿ ಆರ್ ಇನ್ವರ್ಟೇಬಲ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ದೆನ್ ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಆದ ಕಾರಣ ಮೊದಲು ಏನು ಕನ್ಸಿಡರ್ ಮಾಡಬೇಕಂದ್ರೆ ಬೈ ದ ಡೆಫಿನೇಷನ್ ಆಫ್ ಇನ್ವರ್ಸ್ ವಿ ಹ್ಯಾವ್ ಟು ಕನ್ಸಿಡರ್. ಏನು ಕನ್ಸಿಡರ್ ಮಾಡೋಣ? ಎ ಬಿ ಇಂಟು ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಏನಂತ ಕನ್ಸಿಡರ್ ಮಾಡೋಣ? ಐ. ನಿಮಗೆ ಗೊತ್ತಿರೋ ಹಾಗೆ ಎ ಇಂಟು ಎ ಇನ್ವರ್ಸ್ ಏನಾಗುತ್ತೆ? ಐ. ಬಿ ಇಂಟು ಬಿ ಇನ್ವರ್ಸ್ ಏನಾಗಿರುತ್ತೆ? ಐ. ಅದೇ ರೀತಿ ಯಾವುದೇ ಒಂದು ಮ್ಯಾಟ್ರಿಕ್ಸನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ? ಎ. ಈ 3 ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಟ್ರಿಕ್ ಏನಿದೆ ಅಂದರೆ, ಟ್ರಿಕ್ ನೋಡಬಹುದು ನೀವು. ಎಯನ್ನು ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಅಂದರೆ ಐಡೆಂಟಿಟಿಯನ್ನು ಒಂದಂತ ಕನ್ಸಿಡರ್ ಮಾಡಿ ಎ ಇಂಟು 1 ಏನಾಗುತ್ತೆ? ಎ. ಈ ನೋಡ್ಬೋದು ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಇದೆ. ಇಲ್ಲೊಂದು ಟ್ರಿಕ್ ಇದೆ. ಏನಿದೆ ಅಂದರೆ ಮೊದಲನೇ ಪದ ಎ. ಆದ ಕಾರಣ ಏನು ಮಾಡಬೇಕಂದ್ರೆ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಏನು ಮಾಡಬೇಕು? ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಯಾಕಂದರೆ ಮೊದಲು ಪದ ಎ ಇದೆ, ಟ್ರಿಕ್. ಆದ ಕಾರಣ ಏನಾಗುತ್ತೆ ನೋಡ್ಬೋದು ನೀವು. ನೆಕ್ಸ್ಟ್ ಏನಾಗುತ್ತೆ? ಎ ಇನ್ವರ್ಸ್ ಇಂಟು ಎ ಬಿ ಆ್ಯಸ್ ಇಟ್ ಈಸ್. ಇಲ್ಲೇನಿದೆ? ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಈ ಸೈಡನ್ನು ಅದೇ ಇಂಟು ಮಾಡಿ ಎ ಇನ್ವರ್ಸ್ ಇಂಟು ಐ. ನೆಕ್ಸ್ಟ್ ನಿಮಗೆ ಗೊತ್ತಿರೋ ಹಾಗೆ ಎ ಇಂಟು ಎ ಇನ್ವರ್ಸ್ ಏನಾಗುತ್ತೆ? ಐ. ಆದ ಕಾರಣ ಇಲ್ಲಿ ಏನು ಬರೀತೀನಿ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂಟು ಬಿ ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು, ಈಗ ಹೇಳಿದೆ ಎ ಇನ್ವರ್ಸ್ ಇಂಟು ಐ. ಐ ಅಂದರೆ ಒಂದೊಂದು ಕನ್ಸಿಡರ್ ಮಾಡಿ. ಎ ಇನ್ವರ್ಸ್ ಇಂಟು 1 ಏನಾಗುತ್ತೆ? ಎ ಇನ್ವರ್ಸ್ ಓನ್ಲಿ. ಇಲ್ಲಿ ನೋಡ್ಬೋದು ಬಿ ಇಂಟು ಐ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಒಂದಂತ ಕನ್ಸಿಡರ್ ಮಾಡಿ ಟ್ರಿಕ್ ಹೇಳಿದೆ. ಬಿ ಇಂಟು ಐ ಏನಾಗುತ್ತೆ? ಬಿ. ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಎ ಇನ್ವರ್ಸ್. ಈಗೇನು ಮಾಡ್ತಾರೆ ಅಂದರೆ, ಈಗ ಉಳಿದಿರೋ ಪದ ಯಾವುದು? ಬಿ. ಆದ ಕಾರಣ ಮಲ್ಟಿಪ್ಲೈ ಬಿ ಆನ್ ಬೋತ್ ಸೈಡ್. ಆದ ಕಾರಣ ಏನು ಮಾಡಬೇಕು? ಈಗ ನೋಡ್ಬೋದು ನೀವು. ಮಲ್ಟಿಪ್ಲೈ ಬಿ ಇನ್ವರ್ಸ್ ಆನ್ ಬೋತ್ ಸೈಡ್. ಏನಾಗುತ್ತೆ ಹೇಳ್ಬೋದು ನೀವು ಈಗ? ಬಿ ಇನ್ವರ್ಸ್ ಇಂಟು ಬಿ ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು, ಇಲ್ಲೂ ಬಿ ಇನ್ವರ್ಸ್ ಇಂಟು ಮಾಡಿ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಇಲ್ಲಿ ನೋಡ್ಬೋದು ನೀವು ಬಿ ಇಂಟು ಬಿ ಇನ್ವರ್ಸ್ ಏನಾಗುತ್ತೆ? ಬಿ ಇಂಟು ಬಿ ಇನ್ವರ್ಸ್ ಐಡೆಂಟಿಟಿ ಐ ಓನ್ಲಿ. ಐ ಇಂಟು ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ನೋಡ್ಬೋದು ನೀವು ಎ ಬಿ ಹೋಲ್ ಇನ್ವರ್ಸ್ ಅನ್ನು ಐದಿಂದ ಇಂಟು ಮಾಡಿದ್ರೆ ಏನಾಗುತ್ತೆ? ಐ ಅಂದರೆ 1 ಅದೇ ಬರುತ್ತೆ. ಆದ ಕಾರಣ ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಇದು ಪ್ರಶ್ನೆ ನಮಗೆ ಎಕ್ಸಾಮ್ ಬರಲು ಬಹಳ ಇಂಪಾರ್ಟೆಂಟ್ ಕ್ವಶನ್, ಖಚಿತವಾದ ಪ್ರಶ್ನೆ ಇದೆ. ಆದ ಕಾರಣ ಜಸ್ಟ್ 1 2 3 4 5 6 ಜಸ್ಟ್ 6 ಸ್ಟೆಪ್ ಬರೆದ್ರೆ ನೀವು ನಿಮಗೆ 3 ಮಾರ್ಕ್ಸ್ ಪಕ್ಕ ಬರುವ ಚಾನ್ಸಸ್ ಇದೆ. ನಮ್ಮ ಮುಂದಿನ ಪ್ರಶ್ನೆ ನೋಡಬಹುದು ನೀವು. ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ಮ್ಯಾಟ್ರಿಕ್ಸ್ ಆಸ್ ಎ ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಎಲ್ಲರೂ ಗೊತ್ತಿರೋ ಹಾಗೆ ನೋಡಬಹುದು. ಇಲ್ಲಿ ಮೊದಲನೇ ಪ್ರಶ್ನೆ 2 ಕ್ವಶನ್ಗಳಿದೆ. ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ತದನಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಏನು ಕೊಟ್ಟಿರೋದು ಹಾಗೆ ನೋಡ್ಬೋದು. ನಾನು ಎ ಅಂತ ಕನ್ಸಿಡರ್ ಮಾಡ್ತೀನಿ. ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ? 3 5 1 -1. ನಮಗೆ ಏನು ಕಂಡುಹಿಡಿ ಅಂದರೆ ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಆದ ಕಾರಣ ನಾನು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅನ್ನು ಪಿ ಅಂತ ಕನ್ಸಿಡರ್ ಮಾಡ್ತೀನಿ. ಪಿ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ? ಹಾಫ್ ಎ ಪ್ಲಸ್ ಎ ಡ್ಯಾಶ್. ಅದೇ ರೀತಿಯಾಗಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅನ್ನು ನಾನು ಕ್ಯೂ ಅಂತ ಕನ್ಸಿಡರ್ ಮಾಡ್ತೀನಿ. ಹಾಫ್ ಎ ಮೈನಸ್ ಎ ಡ್ಯಾಶ್. ಇದು ಸಿಮೆಟ್ರಿಕ್ ಫಾರ್ಮುಲಾವಾಗಿದೆ. ಇದು ಸ್ಕ್ಯೂ ಸಿಮೆಟ್ರಿಕ್. ಇದೇನು? ಸಿಮೆಟ್ರಿಕ್. ಇದು ಸ್ಕ್ಯೂ ಸಿಮೆಟ್ರಿಕ್. ನೋಡಬಹುದು ನೀವು. ನಮಗೆ ಏನಿದೆ? ಎ ಮತ್ತು ಎ ಡ್ಯಾಶ್. ಎ ಅಂದರೆ ಕ್ವಶನ್ ಅಲ್ಲದೆ ಎ ಡ್ಯಾಶ್ ಯಾವ ರೀತಿ ಅಂದರೆ ಎ ಡ್ಯಾಶ್ ಅಂದರೆ
ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ರೋ ಬಿಕಮ್ ಕಾಲಮ್, ಕಾಲಮ್ ಬಿಕಮ್ ರೋ. ಆದ ಕಾರಣ 3 5 ಈ ರೀತಿ ಅದು ಏನಾಗುತ್ತೆ, 3 ಇಲ್ಲಿ ಬರುತ್ತೆ, 5 ಇಲ್ಲಿ ಬರುತ್ತೆ. ಅದೇ ರೀತಿಯಾಗಿ 1 - 1 ಇದೆ, 1 ಇಲ್ಲಿ ಬರುತ್ತೆ, -1 ಇಲ್ಲಿ ಬರುತ್ತೆ. A' ಅಂದರೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್, ರೋ ಬಿಕಮ್ ಕಾಲಮ್, ಕಾಲಮ್ ಬಿಕಮ್ ರೋ. ಮೊದಲು ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸನ್ನು ಫೈಂಡ್ ಔಟ್ ಮಾಡೋಣ. ಯಾವ ರೀತಿ ನೋಡಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನಿದೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಈಕ್ವಲ್ ಟು P = ಹಾಫ್ A ಪ್ಲಸ್ A' = ಹಾಫ್ ಆ್ಯಸ್ ಇಟ್ ಈಸ್ ಬರೀತೀನಿ. ಎ ಮ್ಯಾಟ್ರಿಕ್ಸ್ ಹೇಳಿ ಏನಿದೆ, ಎ ಮ್ಯಾಟ್ರಿಕ್ಸ್ 3 5 1 -1 ಪ್ಲಸ್ A' ಏನಿದೆ 3 1 5 -1. ಇದರಲ್ಲಿ ಏನು ಮಾಡಬೇಕು, ಎಡಿಷನ್ ಆಫ್ 2 ಮ್ಯಾಟ್ರಿಕ್ಸ್, ಹಾಫ್ ಆ್ಯಸ್ ಇಟ್ ಈಸ್ ಬರೀತೀನಿ. ನೋಡ್ಬೋದು ನೀವು ಇಲ್ಲಿ 3 + 3 6 5 + 1 6 1 + 5 6 -1 -1 -2. 1/2 ಡಿವೈಡ್ ಇದೆ. ಈ ಫುಲ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಆದ ಕಾರಣ ನಮಗೆ ಪಿ ವ್ಯಾಲ್ಯೂ ಏನು ಸಿಗುತ್ತೆ ನೋಡ್ಬೋದು. ಪಿ ವ್ಯಾಲ್ಯೂ ಏನು ಸಿಕ್ಕಿದೆ, 2 3 6 2 3 6 2 3 6 2 1 2. ಡಿವೈಡ್ ಮಾಡ್ತಾ ಇದ್ದೇವೆ, ಈಗೇನಿಲ್ಲ. ಇದು ಪಿ ವ್ಯಾಲ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸಿಕ್ತು. ಅದೇ ರೀತಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಲ್ಲಿ ಫೈಂಡ್ ಔಟ್ ಮಾಡೋಣ. ಏನು ಮಾಡೋಣ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಲ್ಲಿ ಬರೀತೀನಿ ನೋಡಿ. ಸ್ಕ್ಯೂ ಸಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್ ಅಂದರೆ ಏನಿದೆ ಫಾರ್ಮುಲಾ, Q = ಹಾಫ್ A - A'. ಏನಾಗುತ್ತೆ ನೋಡಿ, Q ಆ್ಯಸ್ ಇಟ್ ಈಸ್ ಹಾಫ್ ಬರದೆ. ಎ ಮ್ಯಾಟ್ರಿಕ್ಸ್ ಏನಿದೆ 3 5 1 -1. ಅದೇ ರೀತಿ ಮೈನಸ್ ಆ್ಯಸ್ ಇಟ್ ಈಸ್. A' ಅಂದರೆ 3 1 5 -1. ಆದ ಕಾರಣ 1/2 ಆ್ಯಸ್ ಇಟ್ ಈಸ್. ಇದಾಗ ಏನಾಗುತ್ತೆ ನೋಡಿ, 3 - 3 0 5 - 1 4 1 - 5 -4 -1 -* ಪ್ಲಸ್. ಆದ ಕಾರಣ ಉಳಿಯುತ್ತೆ 0. 2 ಡಿವೈಡ್ ಇದೆ, ಡಿವೈಡ್ ಮಾಡಿ ಏನಾಗುತ್ತೆ ನೋಡಿ, 1/2 ಆ್ಯಸ್ ಇಟ್ ಈಸ್. ಡಿವೈಡ್ ಮಾಡ್ತಾ ಇದ್ದೀವಿ ಅಲ್ವಾ, ಡಿವೈಡ್ ಮಾಡಿದಾಗ 0 ಆ್ಯಸ್ ಇಟ್ ಈಸ್. 2 2 4 2 2 4 0. ಡಿವೈಡ್ ಮಾಡ್ತಾ ಇದ್ದರೆ ಡಿವೈಡ್ ಆಗುತ್ತೆ. ಯಾವ ರೀತಿ, ಇಲ್ಲೂ ಡಿವೈಡ್ 2 ಆಗುತ್ತೆ, ಇಲ್ಲೂ ಡಿವೈಡ್ 2, ಇಲ್ಲೂ ಡಿವೈಡ್ 2. ಆದ ಕಾರಣ Q ಏನು ಸಿಗುತ್ತೆ ನಮಗೂ, Q = 0 2 -2 0. ನಮಗೇನು ಕಂಡುಹಿಡಿದರೆ, ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಆದ ಕಾರಣ ಸಮ್ ಅಂದರೆ ಸಮ್ ಮಾಡ್ತಾ ಇದ್ದೇವೆ. ಸಿಮೆಟ್ರಿಕ್ ಏನು ಕನ್ಸಿಡರ್ ಮಾಡಿದ್ದೀವಿ, P, Q ಸಿಮೆಟ್ರಿಕ್ Q. ಆರ್ ಸಮ್ ಮೀನ್ಸ್ ಹಾಫ್ A + A' ಪ್ಲಸ್ ಹಾಫ್ A - A'. ಆದ ಕಾರಣ ಏನಾಗುತ್ತೆ, ಪಿ ವ್ಯಾಲ್ಯೂ ಏನಿದೆ ನೋಡಿ, ನೀವೇ ಬರ್ಕೊಳ್ಳಿ. ಪಿ ವ್ಯಾಲ್ಯೂ ಏನಿದೆ 3 3 3 -1 ಪ್ಲಸ್ ಸಮ್ ಮಾಡ್ತಾ ಇದ್ದೇವೆ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆನ್ಸರ್ ಏನು ಬಂತು, 0 2 -2 0. ಲಾಸ್ಟ್ಲಿ ಅಡಿಷನ್ ಕರೋ, ಅಡಿಷನ್ ಮಾಡಿದರೆ 3 - 0 3 3 + 2 5 3 - 2 1 1 -1. ನಿಮಗೆ ಗೊತ್ತಿರೋ ಹಾಗೆ ದ ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸಿಮೆಟ್ರಿಕ್ ಒಂದು ಟ್ರಿಕ್ ಇದೆ. ಏನದ ಅಂದರೆ, ನಮ್ಮ ಕ್ವಶನ್ ಏನಿದೆ ಅದೇ ಆನ್ಸರ್ ಬರುತ್ತೆ. ನೋಡ್ಬೋದು ಆನ್ಸರ್ ಏನು ಸಿಕ್ಕಿದೆ ನಮಗೆ, 3 5 1 -1. ಕ್ವಶನ್ ನೋಡಿ ಅದೇ ಇದೆ, 3 5 1 -1. ನಾವು ನಮ್ಮ ಅಲ್ಲೇ ಎಕ್ಸಾಮ್ನಲ್ಲಿ ಇದು ಆನ್ಸರ್ ಚೆಕ್ ಮಾಡ್ಬೋದು. ಯಾವ ರೀತಿ ಅಂದರೆ, ನಮ್ಮ ಕ್ವಶನ್ನಲ್ಲಿ ಏನಿದೆ ಅದೇ ನಮಗೇನು ಬರುತ್ತೆ ಆನ್ಸರ್. ಇದು ಬಹಳ ಮುಖ್ಯವಾದ ಮತ್ತು ಬಹಳ ಈಸಿಯಾದ ಪ್ರಶ್ನೆ, ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಅದೇ ರೀತಿಯಾಗಿ ಬಿ ಕ್ವಶನ್ ನೀವು ಟ್ರೈ ಮಾಡಿ. ಬಿ ಏನಿದೆ ನೋಡಿ, ಬಿ ಕ್ವಶನ್ ಏನಿದೆ, ಬಿ ಕ್ವಶನ್ ಏನಿದೆ, ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ನಲ್ಲಿ 1 5 -1 2 1 5 -1 2. ಜಸ್ಟ್ ಟ್ರೈ ಮಾಡಿ. ಓಕೆ, ದೆನ್ ಕಮ್ಮಿಂಗ್ ಟು ಅವರ್ ಥರ್ಡ್ ಕ್ವಶನ್, ಬಹಳ ಈಸಿ ಇದೆ. ಫಾರ್ ಎನಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ with a real number entries, A plus A' is a symmetric matrix and A minus A' is a skew symmetric matrix. ನಮಗೆ ಏನು ಹೇಳ್ತಾ ಇದ್ದಾರೆ, ನಮಗೆ ಪ್ರೂಫ್ ಮಾಡೋದಿದೆ.
ಎ ಪ್ಲಸ್ ಎ ಡ್ಯಾಶ್ ಇದೆ ಸಿಮೆಟ್ರಿಕ್ ಆ್ಯಂಡ್ ಎ ಮೈನಸ್ ಎ ಡ್ಯಾಶ್ ಇದೆ ಸ್ಕ್ಯೂ ಸಿಮೆಟ್ರಿಕ್. ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ ಮೊದಲು ನೋಡಿ ನಾನೇನು ಕನ್ಸಿಡರ್ ಮಾಡ್ತೀನಿ, ಸಿಮೆಟ್ರಿಕ್ ಕನ್ಸಿಡರ್ ಮಾಡೋಣ. ಸಿಮೆಟ್ರಿಕ್ನಲ್ಲಿ ಏನು ಕನ್ಸಿಡರ್ ಮಾಡೋಣ, ಒಂದು ಕೊಟ್ಟಿರೋದೇನು ಎ ಪ್ಲಸ್ ಎ ಡ್ಯಾಶ್ ಇದೆ ಸಿಮೆಟ್ರಿಕ್ ಅಂತ ಕನ್ಸಿಡರ್ ಮಾಡೋಣ. ಪ್ರೂಫ್ ಮಾಡಿದೆ. ಆದ ಕಾರಣ ಏನು ಮಾಡ್ತೀನಿ, ಇದಕ್ಕೆ ನಾನು ಸಿ ಅಂತ ಕನ್ಸಿಡರ್ ಮಾಡೋಣ. ಇದಕ್ಕೆ ನಾನು ಅಪ್ಲೈ ಮಾಡ್ತೀನಿ. ಏನು ಅಪ್ಲೈ ಮಾಡ್ತೀನಿ, ಸಿಮೆಟ್ರಿಕ್, ಅದಕ್ಕೆ ಡ್ಯಾಶ್ ಅಪ್ಲೈ ಮಾಡ್ತೀನಿ. ಡ್ಯಾಶ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ನೋಡಿ, ಎ ಪ್ಲಸ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಈಕ್ವಲ್ ಟು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮಾಡ್ಲಿಕ್ಕೆ ಏನು ಮಾಡೋಣ, ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಮಾಡೋಣ. ಡ್ಯಾಶ್ ಅಂದರೆ ಟ್ರಾನ್ಸ್ಪೋಸ್. ಸಿಮೆಟ್ರಿಕ್ ಮಾಡಿದಾಗ ಏನಾಗುತ್ತೆ, ಏನು ಎ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು ಫಾರ್ಮುಲಾ ಏನಿರುತ್ತೆ ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್. ಆದ ಕಾರಣ ಏನಾಗುತ್ತೆ ಇದಕ್ಕೆ ಎ ಡ್ಯಾಶ್ ಪ್ಲಸ್ ಎ ಬಿ ಹೋಲ್ ಡ್ಯಾಶ್. ಅದೇ ರೀತಿಯಾಗಿ ಎ ಡ್ಯಾಶ್ ಹೋಲ್ ಡ್ಯಾಶ್ ಈಕ್ವಲ್ ಟು ಏನಾಗುತ್ತೆ ಎ ಇರುತ್ತೆ. ಆದ ಕಾರಣ ಏನು ಸಿಗುತ್ತೆ ನಮಗೆ ಎ ಡ್ಯಾಶ್ ಪ್ಲಸ್ ಎ. ಯಾವ ರೀತಿ ಬರಬಹುದು ಇದನ್ನು ನಾವು, ಎ ಪ್ಲಸ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಈಕ್ವಲ್ ಟು ಎ ಪ್ಲಸ್ ಎ ಡ್ಯಾಶ್. ಸಿಮೆಟ್ರಿಕ್ ಅಂದರೆ ಎ ಈಕ್ವಲ್ ಟು ಎ ಡ್ಯಾಶ್, ಇಟ್ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನೋಡ್ಬೋದು ನೀವು, ಎ ಪ್ಲಸ್ ಎ ಡ್ಯಾಶ್ ಈಕ್ವಲ್ ಟು ಎ ಪ್ಲಸ್ ಹೋಲ್ ಡ್ಯಾಶ್ ಅಂದರೆ ಇದು ಏನಿದೆ ಅದೇ ಬ್ರ್ಯಾಕೆಟ್ನಲ್ಲಿದೆ, ಡ್ಯಾಶ್ ಇದೆ. ಆದ ಕಾರಣ ಎ ಈಕ್ವಲ್ ಟು ಎ ಡ್ಯಾಶ್, ಇದೇ ಪ್ರೂಫ್. ಸೇಮ್ ಆ್ಯಸ್ ಇಟ್ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನೋಡಿ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸನ್ನು ಸ್ಕ್ಯೂ ಸಿಮೆಟ್ರಿಕ್ ಏನಿದೆ ಕನ್ಸಿಡರ್ ಮಾಡೋಣ. ಸಿ ಈಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್ ಅಂತ ಕನ್ಸಿಡರ್ ಮಾಡೋಣ. ನೋಡಿ, ಡ್ಯಾಶ್ ಅಪ್ಲೈ ಮಾಡಿದ್ರೆ ಎ ಮೈನಸ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಅಪ್ಲೈ ಮಾಡಿ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ ಅದೇ ಎ ಡ್ಯಾಶ್ ಮೈನಸ್ ಎ ಡ್ಯಾಶ್ ಹೋಲ್ ಡ್ಯಾಶ್. ನಿಮ್ಗೆ ಗೊತ್ತಿರೋ ಹಾಗೆ ಎ ಡ್ಯಾಶ್ ಆ್ಯಸ್ ಇಟ್ ಈಸ್, ಎ ಡ್ಯಾಶ್ ಹೋಲ್ ಡ್ಯಾಶ್ ಏನಾಗಿರುತ್ತೆ ಎ ಓನ್ಲಿ, ಇಲ್ಲಿ ಗೊತ್ತಿರೋ ಹಾಗೆ. ಅದೇ ರೀತಿ ಇಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ ಎ ಮೈನಸ್ ಎ ಡ್ಯಾಶ್, ವ್ಯಾಲ್ಯೂ ಚೇಂಜ್ ಆಗುತ್ತೆ. ಆದ ಕಾರಣ ಎ ಮೈನಸ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಈಕ್ವಲ್ ಟು ಮೈನಸ್ ಎ ಮೈನಸ್ ಎ ಹೋಲ್ ಡ್ಯಾಶ್. ಸ್ಕ್ಯೂ ಸಿಮೆಟ್ರಿಕ್ ಫಾರ್ಮುಲಾ ಅಂದರೆ ಏನಾಗುತ್ತೆ ಎ ಈಕ್ವಲ್ ಟು ಮೈನಸ್ ಎ ಡ್ಯಾಶ್. ಇಟ್ ಈಸ್ ದ ಕಂಡೀಷನ್ ಆಫ್ ದಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನೋಡ್ಬೋದು ಇಲ್ಲಿ ಎ ಮೈನಸ್ ಎ ಡ್ಯಾಶ್, ಇದು ಮೈನಸ್ ಈ ಕಡೆ ಹೋದರೆ ಏನಾಗುತ್ತೆ ಎ ಮೈನಸ್ ಎ ಡ್ಯಾಶ್ ಈಕ್ವಲ್ ಟು ಮೈನಸ್ ಎ ಬಿ ಡ್ಯಾಶ್ ಹೋಲ್ ಡ್ಯಾಶ್. ಆರ್ ಇದನ್ನು ಈ ರೀತಿ ಬರಿಬೋದು, ಮೈನಸ್ ಎ ಈಕ್ವಲ್ ಟು ಎ ಡ್ಯಾಶ್. ಅಂದರೆ ಇದು ಡ್ಯಾಶ್ ಇದೆ ನೋಡಿ, ಹೋಲ್ ಡ್ಯಾಶ್ ಈಕ್ವಲ್ ಏನಾಯಿತು ಮೈನಸ್ ಎ ಮೈನಸ್ ಎ ಡ್ಯಾಶ್. ಎರಡು ಸೇಮ್ ಇದೆ ಅಲ್ವಾ, ಮೈನಸ್ ಔಟ್ ಸೈಡ್ ಇದೆ, ಮೈನಸ್ ಔಟ್ ಸೈಡ್. ಇದೇನಿದೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಈ ಮೂರು ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಬಹಳ ಮುಖ್ಯವಾದ ಮತ್ತು ಪ್ರಮುಖವಾದ ಕ್ವಶನ್ಗಳಾಗಿವೆ. ನೋಡಿ, ಇದನ್ನು ಸಾಲ್ವ್ ಮಾಡೋಣ. ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದೆ 5 to -1 2 ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಯಾವ ರೀತಿ ಬರೀತೇನೆ, ಪಿ ಸಿಮೆಟ್ರಿಕ್ ಅಂದರೆ ಏನಾಗುತ್ತೆ ನೋಡ್ಬೋದು, ಪಿ ಈಕ್ವಲ್ ಟು ಹಾಫ್ ಎ ಪ್ಲಸ್ ಎ ಡ್ಯಾಶ್. ಸ್ಕ್ಯೂ ಸಿಮೆಟ್ರಿಕ್ ಅಂದರೆ ಕ್ಯೂ ಸಿಮೆಟ್ರಿಕ್ ಹಾಫ್ ಎ ಮೈನಸ್ ಎ ಡ್ಯಾಶ್. ಇಲ್ಲಿ ಎ ಈಕ್ವಲ್ ಟು ಏನು ಸಿಗುತ್ತೆ ನಮಗೆ, ಎ ಈಕ್ವಲ್ ಟು 1 5 -1 2. ಎ ಡ್ಯಾಶ್ ಅಂದರೆ ಟ್ರಾನ್ಸ್ಪೋಸ್, ರೋ ಬಿಕಮ್ ಕಾಲಮ್, ಕಾಲಮ್ ಬಿಕಮ್ ರೋ, 1 -1 5 2. ಆದ ಕಾರಣ ನಾವು ಮೊದಲು ಸಿಮೆಟ್ರಿಕ್ ಕಂಡುಹಿಡೋಣ. ಪಿ ಈಸ್ ಈಕ್ವಲ್ ಟು ಹಾಫ್ ಆ್ಯಸ್ ಇಟ್ ಈಸ್, ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ರೆ ಹೇಳಿ 1 5 -1 2 ಪ್ಲಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ 1 -1 5 2 1/2 ಆ್ಯಸ್ ಇಟ್ ಈಸ್ 1 + 1 2 1 - 5 - 1 4 -1 5 4 2 + 2 4. ಅದೇ ರೀತಿಯಾಗಿ ಡಿವೈಡ್ ಇದೆ, 2 1s 2 2 2s 4 2 2s 4 2 2s 4. ಯಾರಿಗಾದ್ರೂ ಡೌಟ್ ಇದ್ದರೆ ನೋಡ್ಬೋದು. ಇಲ್ಲಿ ಡಿವೈಡ್ ಯಾವ ರೀತಿ ಆಗುತ್ತೆ, ಡಿವೈಡ್ ಇದಕ್ಕೂ ಡಿವೈಡ್ 2 ಆಗುತ್ತೆ, ಇದಕ್ಕೂ ಡಿವೈಡ್ 2 ಆಗುತ್ತೆ, ಇದಕ್ಕೂ ಡಿವೈಡ್ 2 ಆಗುತ್ತೆ, ಇದಕ್ಕೂ ಡಿವೈಡ್ 2 ಆಗುತ್ತೆ. ಇದು ನಮಗೆ ಏನು ಸಿಕ್ತು ಪಿ, ನಮಗೆ ಯಾವ ವ್ಯಾಲ್ಯೂ ಸಿಕ್ತು ಪಿ. ಅದೇ ರೀತಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕ್ಯೂ ಈಸ್ ಈಕ್ವಲ್ ಟು ಹಾಫ್ ಆ್ಯಸ್ ಇಟ್ ಈಸ್ ಎ ಮೈನಸ್ ಎ ಡ್ಯಾಶ್. ಎ ಅಂದರೆ ಏನಿದೆ 1 5 -1 2 ಮೈನಸ್
ಎ ಡ್ಯಾಶ್ ಏನಿದೆ ಹೇಳಿ, ಎ ಡ್ಯಾಶ್ ಈಕ್ವಲ್ ಟು 1 ಮೈನಸ್ 1 5 2. ಅವಾಗ ಏನಾಗುತ್ತೆ, ಹಾಫ್ ಆ್ಯಸ್ ಇಟ್ ಈಸ್ 1 ಮೈನಸ್ 1 0, 5 ಮೈನಸ್ ಇಂಟು ಮೈನಸ್ 6, ಮೈನಸ್ ಇಂಟು ಮೈನಸ್ ಪ್ಲಸ್ 5 ಪ್ಲಸ್ 1 is 6, ಮೈನಸ್ 5 ಮೈನಸ್ 1 ಮೈನಸ್ 5 is ಮೈನಸ್ 6, ಮೈನಸ್ ಪ್ಲಸ್ 2 ಮೈನಸ್ 2 0 ಆಗುತ್ತೆ. 2 ಸೇಮ್ ಡಿವೈಡ್ ಆದರೆ ಏನಾಗುತ್ತೆ ನೋಡಿ, ಇಲ್ಲಿ ನೋಡಿ ಡಿವೈಡ್ ಅಂದರೆ ಇಲ್ಲೂ ಡಿವೈಡ್ ಆಗುತ್ತೆ, ಇಲ್ಲೂ ಡಿವೈಡ್ ಆಗುತ್ತೆ, ಇಲ್ಲೂ ಡಿವೈಡ್ ಆಗುತ್ತೆ, ಇಲ್ಲೂ ಡಿವೈಡ್ ಆಗುತ್ತೆ. ಆದ ಕಾರಣ 2 0 by 2 2 6 by 2 3 2 3 is 6 0. ಇದೇನು ಸಿಕ್ತು ಕ್ಯೂ. ಲಾಸ್ಟ್ಲಿ ಏನು ಹೇಳಿದೆ ನಿಮಗೆ ನೆನಪಿದೆ, ಲಾಸ್ಟ್ ನಮಗೆ ಏನು ಫೈಂಡ್ ಔಟ್ ಮಾಡ್ತಾ ಇದೆ, ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಆದ ಕಾರಣ ಪಿ ದ ಸಿಮೆಟ್ರಿಕ್, ಕ್ಯೂ ದ ಸ್ಕ್ಯೂ ಸಿಮೆಟ್ರಿಕ್. ಆದ ಕಾರಣ ಏನಾಗುತ್ತೆ, ಹಾಫ್ ಎ ಪ್ಲಸ್ ಎ ಡ್ಯಾಶ್ ಪ್ಲಸ್ ಹಾಫ್ ಎ ಮೈನಸ್ ಎ ಡ್ಯಾಶ್. ಆದ ಕಾರಣ ಏನಾಗುತ್ತೆ, ಸಿಮೆಟ್ರಿಕ್ ಏನು ಸಿಕ್ತು 1 2 2 2. ಸ್ಕ್ಯೂ ಸಿಮೆಟ್ರಿಕ್ ಏನು ಸಿಕ್ಕಿದೆ 0 3 ಮೈನಸ್ 3 0. ಆ್ಯಡ್ ಮಾಡಿ ಏನಾಗುತ್ತೆ, 1 ಪ್ಲಸ್ 0 1, 3 ಪ್ಲಸ್ 2 5, ಇದು ಮೈನಸ್ 1, ಇದು 2. ನಾ ಹೇಳೋರ ಹಾಗೆ ಕ್ವಶನ್ ಏನಿದೆ ಅದೇ ಆನ್ಸರ್ ಬಂದರೆ ನಮ್ಮ ಕ್ವಶನ್ ಕರೆಕ್ಟ್. 1 5 ಮೈನಸ್ 1 2 ನೋಡ್ಬೋದು, 1 5 ಮೈನಸ್ 1 2. ಇದು ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಚಾಪ್ಟರ್ನಲ್ಲಿ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಏನಂದರೆ ನಿಮಗೆ ಗೊತ್ತಿರೋ ಹಾಗೆ ನಾವು ಕೊಟ್ಟಿರೋ ಅದೇ ಒಂದು ಸೆಕೆಂಡ್ ಹೇಳ್ತೀನಿ ಕೇಳಿ. ಮೊದಲು ಕೇಳೋದು ಇನ್ವರ್ಟೇಬಲ್ ಆಫ್ ಮ್ಯಾಟ್ರಿಕ್ಸ್. ಅದೇ ರೀತಿ ಎರಡನೇ ಕ್ವಶನ್ ಇಂಪಾರ್ಟೆಂಟ್ ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಮೂರನೇದಾಗಿ ಕೇಳಿರ್ಬೋದು, ಅದು ನಾನು ಈಗ ಎಕ್ಸ್ಪ್ಲೇನ್ ಮಾಡಿದಲ್ಲ, ಎ ಬಿ ಇಸ್ ಎ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ ಎ ಮೈನಸ್ ಎ ಡ್ಯಾಶ್ ಇದೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಬಹಳ ಚಾನ್ಸ್ ಇರೋ ಕ್ವಶನ್ ಏನಂದರೆ ಇನ್ವರ್ಟೇಬಲ್ ಆಫ್ ಮ್ಯಾಟ್ರಿಕ್ಸ್ ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಇಲ್ಲಾಂದರೆ ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕೊಡುವ ಬಹಳ ಚಾನ್ಸಸ್ ಇದೆ, ಇನ್ವರ್ಟೇಬಲ್ ಆಲ್ಸೋ ಕೊಡುವ ಬಹಳ ಚಾನ್ಸಸ್ ಇದೆ. ಆದ ಕಾರಣ ಈ 3 ಕ್ವಶನ್ಗಳು ನೀವು ಪ್ರಾಕ್ಟೀಸ್ ಮಾಡಿದರೆ ಅದರಲ್ಲಿ ನಿಮಗೆ ಫಿಕ್ಸ್ 3 ಮಾರ್ಕ್ಸ್ ಬರುವ ಚಾನ್ಸಸ್ ಇದೆ. ಧನ್ಯವಾದಗಳು. ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.